ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಶನಿವಾರ ಮಧ್ಯಾಹ್ನ 1 ಗಂಟೆ ಆಗಿದೆ. ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಸ್ನೋ ಇವತ್ತು ಬೀಳುತ್ತೆ ಅಂತ ಹೇಳಿದ್ರು. ಸ್ನೋ ಬರ್ತಾ ಇದೆ, ಆಲ್ರೆಡಿ ಲೈಟಾಗಿ ಸ್ಟಾರ್ಟ್ ಆಗಿದೆ. ಸೊ ನಾವು ಹೊರಗಡೆ ಮುಂಚೆನೇ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಹಾಗಾಗಿ ಹೊರಗಡೆ ಹೊರಡ್ತಾ ಇದ್ದೀವಿ. ಮಧ್ಯಾಹ್ನ 1 ಗಂಟೆ ಆಗೈತೆ, ಸ್ನೋ ಬೀಳ್ತಾ ಐತೆ ಲೈಟಾಗಿ. ಸೊ ನೋಡೋಣ ಹೆಂಗೆ ಇದು ಜೋರಾಗುತ್ತಾ, ಫುಲ್ ಐಸ್ ಥರ ಏನಾದ್ರು ಕಟ್ಕೊಳ್ಳುತ್ತಾ ಅಂತ. ಇವಾಗ ಹೊರಡಬೇಕು. ಅಕ್ಕೆಬಾರ ಅನ್ನೋ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅಕ್ಕೆಬಾರ ಅಂತ ಅಂದರೆ ಜಪಾನಲ್ಲಿ ಅದನ್ನು ಎಲೆಕ್ಟ್ರಾನಿಕ್ ಟೌನ್ ಅಂತಲೇ ಕರೀತಾರೆ. ಏನಕ್ಕಂದರೆ ಅಲ್ಲಿ ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ಗಳಾಗಿರ್ಬೋದು, ಕ್ಯಾಮ್ರಾಗಳಾಗಿರ್ಬೋದು, ಫೋನು ಈ ಥರದ್ದೆಲ್ಲ ಸಿಗೋದೆ ಆ ಒಂದು ಅಕ್ಕೆಬಾರನಲ್ಲಿ. ಸೊ ಫುಲ್ಲು ಫೇಮಸ್ ಜಪಾನ್ಗಿದು ಅಕ್ಕೆಬಾರ ಅನ್ನೋದು. ಸೊ ಬನ್ನಿ, ಅಲ್ಲಿ ಏನೇನು ಸಿಗುತ್ತೆ ಒಂದು ಅಕ್ಕೆಬಾರನಲ್ಲಿ ಅಂತ ನಾನು ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ. ಅಪಾರ್ಟ್ಮೆಂಟಿಂದ ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಸ್ನೋ ಲೈಟಾಗಿ ಬೀಳ್ತಾ ಇದೆ, ಕಾಣಿಸ್ತಾ ಇದೆಯಾ? ಫುಲ್ಲು ಲೈಟಾಗಿ ಸ್ಟಾರ್ಟ್ ಆಗಿದೆ ಇವಾಗ ತಾನೇ. ನೋಡಿ ಇಲ್ಲಿ ನನ್ನ ಕೈ ಮೇಲೆ ಬೀಳ್ತಾ ಇದೆ. ಆ್ಯಕ್ಚುಲಿ ಸ್ನೋ ಲೈಟಾಗಿ ಬೀಳ್ತಾ ಐತೆ. ನಮ್ಮ ಬಿಲ್ಡಿಂಗಿಂದ ಹೆಂಗೆ ಕಾಣಿಸ್ತಾ ಇದೆ ನೋಡಿ, ಸ್ನೋ ಆಗ್ತಾ ಇರೋದು ಸಖತ್ತಾಗಿ ಕಾಣಿಸ್ತಾ ಇದೆ. ಫುಲ್ ಇವಾಗ ಸ್ವಲ್ಪ ಜಾಸ್ತಿ ಆಯಿತು ಸ್ನೋ. ಫ್ರೆಂಡ್ಸ್, ನಾವೀಗ ಮೆಟ್ರೋ ಸ್ಟೇಷನಿಗೆ ಬಂದ್ವಿ. ನಮ್ಮ ಮನೆಯಿಂದ 3 ನಿಮಿಷ ಅಷ್ಟೇ ಆಗೋದು, ವಾಕೇಬಲ್ ಡಿಸ್ಟೆನ್ಸ್ ಇದೆ. ಹಾಗೆ ಜಪಾನಲ್ಲಿ ಕ್ಯೂ ಸಿಸ್ಟಮು ತುಂಬ ಸ್ಟ್ರಾಂಗ್ ಇದೆ. ಹಾಗೆ ಜನರು ಕೂಡ ಫಾಲೋ ಮಾಡ್ತಾರೆ. ಈ ಎಸ್ಕಲೇಟರ್ಗಳಲ್ಲೆಲ್ಲ ಲೆಫ್ಟ್ ಸೈಡಲ್ಲೇ ನಿಂತ್ಕೊಂಡು ಹೋಗಬೇಕು. ಏನಕ್ಕಂದರೆ ಯಾರಿಗಾದ್ರೂ ಆಫೀಸ್ಗೆ ಅರ್ಜೆಂಟ್ ಇರೋರು ಇದ್ದರೆ ರೈಟ್ ಸೈಡಲ್ಲಿ ಹೋಗೋಕ್ಕೆ ಅವ್ರಿಗೆ ಜಾಗನ ಫ್ರೀ ಬಿಡಬೇಕು. ಜಪಾನ್ನ ಮೆಟ್ರೋನಲ್ಲಿರುವ ಒಂದು ಮೇನ್ ಸೇಫ್ಟಿ ಬಗ್ಗೆ ಹೇಳಲೇಬೇಕು. ಇಲ್ಲಿನ ಮೆಟ್ರೋ ಸ್ಟೇಷನ್ಗಳಲ್ಲಿ ಇಲ್ಲಿ ನೋಡಿ ಗ್ಲಾಸ್ದು ಸ್ಲೈಡಿಂಗ್ ಡೋರ್ಸ್ಗಳಿರುತ್ತೆ. ಅಂದರೆ ಟ್ರ್ಯಾಕ್ ಮೇಲೆ ಯಾವುದೇ ರೀತಿ ಆಕ್ಸಿಡೆಂಟ್ ಆಗಬಾರ್ದು ಅಂತ. ಮಕ್ಕಳಿಗೆಲ್ಲ ತುಂಬ ಸೇಫ್ಟಿ ಅಲ್ವಾ. ಅಂದರೆ ಟ್ರೈನ್ ಬಂದ ಮೇಲೇ ಆಟೋಮೆಟಿಕ್ಕಾಗಿ ಈ ಗ್ಲಾಸ್ ಡೋರ್ ಓಪನ್ ಆಗುತ್ತೆ. ಹಾಗೆಯೇ ಇಲ್ಲೂ ಕೂಡ ಕ್ಯೂನಲ್ಲೇ ನಿಂತು ನಾವು ಟ್ರೈನ್ನ ಹತ್ತಬೇಕು. ನೀವು ನೋಡ್ಬೋದು ಈಗ ಟ್ರೈನ್ ಬಂತಲ್ವ, ಈಗ ಆಟೋಮೆಟಿಕ್ಕಲ್ಲಿ ಆ ಗ್ಲಾಸ್ ಡೋರ್ ಓಪನ್ ಆಗುತ್ತೆ. ಸೊ ಫ್ರೆಂಡ್ಸ್, ಇದೇನೆ ಅಕ್ಕೆಬಾರ ಅನ್ನೋದು. ಎಲೆಕ್ಟ್ರಿಕ್ ಟೌನ್ ಅಂತಲೇ ಕರೀತಾರೆ. ಜನ ಯಾವಾಗಲೂ ಜಿಗಿ ಅಂತ ಇರುತ್ತೆ ಇಲ್ಲಿ, ಅಷ್ಟು ರಶ್ ಇರುತ್ತೆ ಯಾವಾಗ್ಲೂ. ಕಂಟೆಂಟ್ ಕ್ರಿಯೇಟರ್ಸ್ಗೂ ಕೂಡ ಇದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಏನಕ್ಕೆಂದರೆ ಕ್ಯಾಮ್ರಾ ಆಗಿರ್ಬೋದು, ಮೈಕು ಮತ್ತು ಈ ಫೋನ್ ಆಕ್ಸೆಸರೀಸ್ಗಳು ಎಲ್ಲ ಸಿಗುತ್ತೆ ಇಲ್ಲಿ. ಸುಮಾರು 4-5 ಫ್ಲೋರ್ಸ್ಗಳಿದೆ. ಈಗ ನಾವು ಗ್ರೌಂಡ್ ಫ್ಲೋರಲ್ಲಿ ಇದ್ದೀವಿ. ಇಲ್ಲಿ ಲ್ಯಾಪ್ಟಾಪ್ ಆಗಿರ್ಬೋದು, ಆ್ಯಪಲ್ ಫೋನ್ ಅಂತಲ್ಲ, ಎಲ್ಲ ರೀತಿಯ ಫೋನ್ಸ್ಗಳು, ವಾಚ್ಗಳು ಈ ರೀತಿದು ಸಿಗುತ್ತೆ ಗ್ರೌಂಡ್ ಫ್ಲೋರ್ನಲ್ಲಿ. ಫ್ರೆಂಡ್ಸ್, ಗ್ರೌಂಡ್ ಫ್ಲೋರಲ್ಲಿ ಫೋನ್ಸ್ ಎಲ್ಲ ನೋಡ್ತಾ ಇದ್ವಿ. ಏಷಿ ಆಲೆ ಹೊಟ್ಟೆ ಹಸಿ ಅಂದ್ಲು, ಹಾಗಾಗಿ ಪಾಪ್ಕಾರ್ನ್ ತಿಂತಾವಳೆ. ಸೊ ಇವಳಿಗೆ ಆಲ್ರೆಡಿ ನಿದ್ದೆ ಬಂದ್ಬಿಟ್ಟೈತೆ. ಸೊ ಹಂಗಾಗಿ ಇವಳನ್ನ ಮಲಗಿಸ್ಬಿಟ್ಟು ನೋಡೋಣ ಅಂದ್ಬಿಟ್ಟು ನಾನು ಇಲ್ಲಿ ಕೂತ್ಕೊಂಡು ಅವಳಿಗೆ ಪಾಪ್ಕಾರ್ನ್ ಕೊಟ್ಟಿದ್ದೀನಿ. ಹಾಗೆ ಇಲ್ಲಿ ಫ್ರಿಡ್ಜ್ಗಳು ನೋಡಿ ಯಾವ ರೀತಿ ಇದ್ದಾವೆ ಅಂತ. 2 ಕಡೆನೂ ತೆಗಿಬೋದು ನೋಡಿ, ಇಲ್ಲೊಂದಿದೆಯಲ್ಲ. ಸೊ ಈ ಕಡೆಯಿಂದನೂ ಓಪನ್ ಮಾಡ್ಬೋದು, ಬಿಟ್ಟರೆ ಈ ಕಡೆನೂ ಓಪನ್ ಮಾಡ್ಬೋದು. ಏನಮ್ಮ, ಹೋಗೋಣ. ಸೊ ಈ ಕಡೆನೂ ಓಪನ್ ಮಾಡೋದು. 2 ಕಡೆನಾದ್ರೂ 2 ಕಡೆನ ಹೆಂಗಾದ್ರೂ ತೆಗಿಬೋದು. ಇಲ್ಲಂತೂ ಸಿಕ್ಕಾಬಟ್ಟೆ ಸ್ಟೋರೇಜ್ ಎಲ್ಲ ಇರುತ್ತೆ. ಸೊ ಈ ರೀತಿ ಇದೆ ಫ್ರೆಂಡ್ಸ್. ಹಾಗೆಯೇ ಜಪಾನಲ್ಲಿ ಎಲೆಕ್ಟ್ರಿಕ್ ಬ್ರಷ್ ತುಂಬಾ ಪಾಪ್ಯುಲರ್. ಏನಕ್ಕಂದರೆ ಜಪಾನಲ್ಲಿರೋ ಜನರು ಡೆಂಟಲ್ ಕೇರ್ ಬಗ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಹಾಗೆ ಇವು 10,000 ಯೆನ್ನಿಂದ 50,000 ಲಕ್ಷದವರೆಗೂ ಕೂಡ ಇದೆ ಇದ್ರ ಪ್ರೈಸು. ಹಾಗೆ ಅಷ್ಟೇ ಅಡ್ವಾಂಟೇಜ್ ಕೂಡ ಇದೆ. ಟೀತ್ ಡೀಪ್ ಕ್ಲೀನ್ ಮಾಡುತ್ತೆ. ಹಾಗೆ ನಾವು ಟೈಮರ್ ಸೆಟ್ ಮಾಡ್ಕೋಬೋದು. ಈ ಥರ ಎಲ್ಲ ಆಪ್ಷನ್ಸ್ ಇರುತ್ತೆ. ಅಂದರೆ ನಾರ್ಮಲ್ ಬ್ರಷ್ಗಿಂತ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ. ಆದರೆ ತುಂಬಾ ಕಾಸ್ಟ್ಲಿನೂ ಕೂಡ ಇರುತ್ತೆ. ನೋಡಿ 51,000 ಯೆನ್ನಿದೆ ಇದು ನಮ್ಮ ಇಂಡಿಯನ್ ರುಪೀಸಲ್ಲೇ 30,000 ಆಗುತ್ತೆ ನೋಡಿ ಇದೊಂದು ಬ್ರಷ್ಗೆ. ಸೊ ನೆಕ್ಸ್ಟು ಕ್ಯಾಮ್ರಾ ಸೆಕ್ಷನಿಗೆ ಬಂದ್ವಿ. ಈ ಲಾಗರ್ಸ್ಗಳಿಗೆಲ್ಲ ಇನ್ನೇನು ಕಾಣಿಸುತ್ತೆ ಕಣ್ಣಿಗೆ, ಕ್ಯಾಮ್ರಾ ಮತ್ತು ಈ ಮೈಕು ಮತ್ತು ಈ ಟ್ರೈಪೋಡು, ಸ್ಟ್ಯಾಂಡು, ಇವೇ ನಮ್ಮ ಕಣ್ಗಳಿಗೆ ಕಾಣಿಸೋದು. ಸೊ ಹಂಗಾಗಿ ಒಂದು ಕಡೆಯಿಂದ ಕ್ಯಾಮ್ರಾಗಳೆಲ್ಲ ನೋಡಿದೆ, ಯಾವುದಾದ್ರೂ ನೋಡೋಣ ಅಂದರೆ ಸುಮ್ಮನೆ ನೋಡ್ಕೊಂಡಿರೋದು. ಯಾವಾಗಲಾದ್ರು ತೊಗೋಬೇಕು ಅಂದಾಗ ಪಟ್ ಅಂತ ಬಂದು ತೊಗೊಂಡು ಹೋಗ್ಬೋದಲ್ಲ ಅಂತ. ಸೊ ಕ್ಯಾಮ್ರಾಗಳೆಲ್ಲ ನೋಡಿಕೊಂಡು, ಹಂಗೆ ಸ್ಟ್ಯಾಂಡ್ಸ್ ಎಲ್ಲ ನೋಡಿಕೊಂಡು
ಫ್ರೆಂಡ್ಸ್, ಇವಾಗ ನಾನು ಹೇರ್ ಡ್ರೈಯರು ಮತ್ತು ಸ್ಟ್ರೈಟ್ನರ್ ಇರುವ ಸೆಕ್ಷನಲ್ಲಿ ಇದ್ದೀನಿ. ಅಂದರೆ ಇಲ್ಲಿ ತುಂಬ ಫೇಮಸ್ಸು ಹೇರ್ ಡ್ರೈಯರು ಮತ್ತು ಹೇರ್ ಸ್ಟ್ರೈಟ್ನರ್ ಎಲ್ಲ. ಸೊ ನಾವು ಇಂಡಿಯಾದಿಂದ ಏನಾದರೂ ಮಿಕ್ಸಿ ಈ ಥರ ತೊಗೊಬಂದರೆ ಇಲ್ಲಿ ಕನ್ವರ್ಟರ್ ಯೂಸ್ ಮಾಡಬೇಕು. ಅದೇ ರೀತಿ ಇಲ್ಲಿ ಏನಾದ್ರು ತೊಗೊಂಡ್ರು ಸಹ ನಾವು ಅಲ್ಲಿ ಕನ್ವರ್ಟರ್ನ ಯೂಸ್ ಮಾಡಬೇಕಾಗತ್ತೆ ಅನಿಸುತ್ತೆ. ಸೊ ಏರ್ ಡ್ರೈಯರ್ ಏನಕ್ಕೆ ಇಲ್ಲಿ ತುಂಬ ಫೇಮಸ್ ಅಂದರೆ ತುಂಬ ಲೈಟ್ ವೆಯ್ಟು ಇರುತ್ತೆ, ಹಾಗೆಯೇ ಟೆಂಪ್ರೇಚರ್ ಎಲ್ಲ ಕಂಟ್ರೋಲ್ ಇರುತ್ತೆ. ಅಂದರೆ ಏರ್ ಎಲ್ಲ ಬರ್ನ್ ಆಗೋದಿಲ್ಲ, ತುಂಬ ಹೀಟ್ ಆದರೂ ಸಹ ಆ ಥರ ಇರುತ್ತೆ. ಹಾಗೆ ಇದು ಅಂತಲ್ಲ, ಜಪಾನ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳ ಬಗ್ಗೆ ಮಾತಾಡೋಂಗಿಲ್ಲ, ತುಂಬ ಕ್ವಾಲಿಟಿ ಇರುತ್ತೆ ಎಲ್ಲ. ಗಿಂಬಲ್ ಅಂದರೆ ಏನು ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಈ ವ್ಲಾಗ್ಸ್ ಎಲ್ಲ ಮಾಡೋಕ್ಕಿಂತ ಮುಂಚೆ. ಅಂದರೆ ಇದು ಬಂದು ಇವಾಗ ಕಂಟೆಂಟ್ ಕ್ರಿಯೇಟರ್ಸ್ಗೆ ಒಂದು ಮಸ್ಟ್ ಟೂಲ್ ಅಂತಲೇ ಹೇಳ್ಬೋದು. ಅಂದರೆ ಈ ಟ್ರಾವೆಲಾಗಿ ಮಾಡ್ತಾ ಇರುವಾಗ ಹೀಗೆ ಫೋನ್ ಎಲ್ಲ ಶೇಕ್ ಆಗುತ್ತಲ್ವ, ಸೊ ಈ ಥರದ್ದೆಲ್ಲ ಗಿಂಬಲ್ ಇಟ್ಕೊಂಡ್ರೆ ಅದೇ ರೀತಿ ಶೇಕ್ ಆಗಲ್ಲ, ವಿಡಿಯೋ ನೀಟಾಗಿ ಬರುತ್ತೆ ಅಂತ. ನೆಕ್ಸ್ಟು ವಾಚ್ ಸೆಕ್ಷನಿಗೆ ಬಂದ್ವಿ. ಇಲ್ಲಂತೂ 20,000 ಎನ್ನಿಂದ ಸ್ಟಾರ್ಟ್ ಆದರೆ ಎಷ್ಟು 1 ಕೋಟಿವರೆಗೂ ಏನೋ ನೋಡಿದೆ ನಾನು. ಅಷ್ಟುವರೆಗೂ ವಾಚಸ್, ತುಂಬ ಕಾಸ್ಟ್ಲಿ ವಾಚಸ್ ಎಲ್ಲ ಇದೆ ಇಲ್ಲಿ. ಕಣ್ಣಿಗೆ ಬೇಕಾದ ತೊಗೋಬೋದು, ದುಡ್ಡೊಂದಿದ್ದರೆ ನೋಡಿ ಆ ಥರ ಇದೆ ಇಲ್ಲಿ. ಒಂದು 20,000 10,000 ಎನ್ನಿಂದೇನೋ ಸ್ಟಾರ್ಟ್ ಆಗುತ್ತೆ. ಸೊ ಕೋಟಿವರೆಗೂ ಇದೆ ವಾಚ್ ಇಲ್ಲಿ. ಸೊ ಸ್ವಲ್ಪ ವಾಚಸ್ ಎಲ್ಲ ನೋಡಿದ್ವಿ. ಹಾಗೆ ಫ್ರೆಂಡ್ಸ್, ಇಲ್ಲಿ ತುಂಬಾ ವೆರೈಟಿ ಬ್ಲೂಟೂತ್ ಸ್ಪೀಕರ್ ಸಿಗುತ್ತೆ. JBL ಬ್ರ್ಯಾಂಡ್ ಸ್ಪೀಕರ್ಸ್ ಇಲ್ಲಿ ತುಂಬಾ ಪಾಪ್ಯುಲರ್ ಅಂತಲೇ ಹೇಳ್ಬೋದು. ಸ್ಮಾಲ್ ಸೈಜ್ ಇದ್ರೂ ಸೌಂಡ್ ಕ್ವಾಲಿಟಿ ತುಂಬ ಪವರ್ಫುಲ್ಲಾಗಿರುತ್ತೆ ಮತ್ತು ಕ್ಯಾರಿ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಟ್ರಾವೆಲ್ ಮಾಡುವಾಗ, ಪಿಕ್ನಿಕ್ ಹೋದಾಗೆಲ್ಲ ಆರಾಮಾಗಿ ಕ್ಯಾರಿ ಮಾಡ್ಬೋದು. ಅಕ್ಕಿಯಬಾರ ಎಲೆಕ್ಟ್ರಾನಿಕ್ಸ್ ಶಾಪಿಂಗ್ ಮಾಡೋಕ್ಕೆ ಬಂದರೆ ಬೆಸ್ಟ್ ಪ್ಲೇಸ್ ಅಂತ ಹೇಳಿದ್ಮೇಲೆ ಎಲ್ಲ ರೀತಿ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಸಿಗುತ್ತೆ ಅಂತ. ಹಾಗೆ ಇಲ್ಲಿ ನೋಡಿ, ಕೆಲವೊಂದು ಸ್ಪೀಕರ್ಸ್ ಡಿಸೈನ್ ಕೂಡ ನೋಡಿ ಹೆಂಗಿದೆ ಅಂತ, ಎಷ್ಟು ಯುನೀಕಾಗಿ ಮಾಡಿದ್ದಾರೆ ಅಂತ. ಇವಾಗ ನೋಡಿ, ಇದು ಡಾಗ್ ಶೇಪಲ್ಲಿ ಒಂದು ಸ್ಪೀಕರ್ನ ಮಾಡಿದ್ದಾರೆ. ಸೊ ಸನ್ಗ್ಲಾಸ್ ಹಾಕಿರೋ ಥರ ಡಿಸೈನ್ ಮಾಡಿದ್ದಾರೆ. ಫ್ರೆಂಡ್ಸ್, ಏನು ಗೊತ್ತಾ, ಜಪಾನಲ್ಲಿ ಜ್ಯೂಸ್ ಮಾಡೋದು ಕೂಡ ತುಂಬಾ ಈಸಿ ಅಂತ ಹೇಳ್ಬೋದು. ಈ ಸ್ಮಾಲ್ ಬಾಟಲ್ ಬ್ಲೆಂಡರ್ನ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಇದು ಚಾರ್ಜ್ ಮಾಡೋ ಬ್ಲೆಂಡರು. ಒಂದು ಸಾರಿ ಚಾರ್ಜ್ ಮಾಡಿ ಇಟ್ಕೊಂಡ್ರೆ ಕರೆಂಟ್ ಇಲ್ಲದೆ ಕೂಡ ನಾವು ಜ್ಯೂಸ್ನ ಮಾಡ್ಕೊಬೋದು. ನೋಡಿ ಚೆನ್ನಾಗಿದೆ ಅಲ್ಲ, ಒಂಥರ ಕ್ಯಾರಿ ಮಾಡ್ಬೋದು ಎಲ್ಲಿ ಬೇಕಾದರೂ ಹೊರಗಡೆನೂ ಸಹ. ಹಾಗೆ ಇದು ಬಂದು ಆನಿಯನ್ ಕಟ್ಟರ್. ನಮ್ಮ ಇಂಡಿಯಾದಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಇರುತ್ತಲ್ಲ, ಇಂಡಕ್ಷನ್ ಸ್ಟವ್ವು. ಸೊ ಅದೇ ರೀತಿ ಜಪಾನಲ್ಲೂ ಸಹ ಈ ರೀತಿ ಒಂದು ಸಪ್ರೇಟ್ ಎಲೆಕ್ಟ್ರಿಕ್ ಮಷಿನ್ನ ಯೂಸ್ ಮಾಡ್ತಾರೆ. ಅಂದರೆ ಇಲ್ಲಿ ಸ್ನ್ಯಾಕ್ಸ್, ಸ್ಟ್ರೀಟ್ ಫುಡ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ನಾವು ಪಡ್ಡೂ ಕೂಡ ಮಾಡ್ಕೋಬೋದು ಇದರಲ್ಲಿ. ಆ ಥರನೇ ಇದೆ. ಜಸ್ಟ್ ಅಂದರೆ ಎಲೆಕ್ಟ್ರಿಕ್ ಸ್ಟವ್ ಇರುತ್ತಲ್ಲ ಅದೇ ರೀತಿ. ಚೆನ್ನಾಗಿದೆ, ನನಗೇನೋ ಇಷ್ಟ ಆಯ್ತು ಇದು. ಒಂಥರ ಪ್ಲಗ್ ಹಾಕಿದರೆ ಸಾಕು, ಡೈರೆಕ್ಟಾಗಿ ಹೀಟ್ ಆಗುತ್ತೆ. ನಾವು ಪಡ್ಡು ಕೂಡ ಮಾಡ್ಕೋಬೋದು ಅಲ್ವಾ ನಮ್ಮ ಇಂಡಿಯಾದಲ್ಲಿ ತೊಗೊಂಡೋದ್ರೆ. ನೋಡಿ ಈ ರೀತಿಯೂ ಇದೆ, ವಿತೌಟ್ ಪ್ಲಗ್, ಮಾಮೂಲಿ ಒಲೆ ಮೇಲೆ ಇಟ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡು ಮಾಡೋ ಅಂಥದ್ದು ಇದು. ಫ್ರೆಂಡ್ಸ್, ಹಾಗೆಯೇ ಜಪಾನ್ ಮನೆಗಳಲ್ಲಿ ಲಿವಿಂಗ್ ರೂಮು ಮತ್ತು ರೂಮ್ಗಳಲ್ಲಿ ಈ ರೀತಿ LED ಲೈಟ್ಗಳನ್ನ ಯೂಸ್ ಮಾಡ್ತಾರೆ. ಈ LED ಲೈಟ್ದು ಸ್ಪೆಷಲ್ ಥಿಂಗ್ ಏನಂದರೆ ರಿಮೋಟ್ ಕಂಟ್ರೋಲ್ ಇರ್ತದೆ. ಅಂದರೆ ರಿಮೋಟ್ ಮೂಲಕ ನಾವು ಲೈಟ್ನ ಆನ್ ಆಫ್ ಮಾಡ್ಕೊಬೋದು ಮತ್ತು ಹಾಗೆಯೇ ಬ್ರೈಟ್ನೆಸ್ಸು ಚೇಂಜ್ ಮಾಡ್ಕೊಬೋದು. ನಮಗೆ ವಾರ್ಮ್ ಲೈಟ್ ಬೇಕಾ ಅಥವಾ ವೈಟ್ ಲೈಟ್ ಬೇಕಾ ಅಥವಾ ಕಡಿಮೆ, ಈ ಥರ ಹೆಚ್ಚು ಕಡಿಮೆ ಎಲ್ಲ ಮಾಡ್ಕೊಬೋದು. ಫ್ರೆಂಡ್ಸ್, ಹಾಗೆಯೇ ಜಪಾನ್ನಲ್ಲಿ ಕಿಚನ್ ನೈಫು ತುಂಬಾ ಫೇಮಸ್ಸು. ಏನಕ್ಕೆ ವರ್ಲ್ಡ್ ಫೇಮಸ್ ಅಂದರೆ ಇಲ್ಲಿ ಕ್ವಾಲಿಟಿ ಆಗಿರ್ಬೋದು, ಶಾರ್ಪ್ನೆಸ್ ಆಗಿರ್ಬೋದು ಮತ್ತು ಹ್ಯಾಂಡ್ ಮೇಡಿಂದ ಕೂಡ ಮಾಡಿರ್ತಾರಂತೆ. ಹಾಗಾಗಿ ಜಪಾನಲ್ಲಿ ಚಾಕು ತುಂಬಾ ಕಾಸ್ಟ್ಲಿ. ಜಪಾನಲ್ಲಿ ಈ ಚಾಕುಗಳು ಏನಕ್ಕೆ ವರ್ಲ್ಡ್ ಫೇಮಸ್ ಅಂದರೆ ಹೈ ಕ್ವಾಲಿಟಿ ಸ್ಟೀಲಿಂದ ಮಾಡಿರ್ತಾರಂತೆ. ಹಾಗೆಯೇ ತುಂಬ ತಿನ್ನಾಗಿ ಕಟ್ ಮಾಡ್ಬೋದು ನಾವು, ಅಷ್ಟು ಶಾರ್ಪ್ ಇರುತ್ತೆ. ಹಾಗಾಗಿ ತುಂಬಾ ರೇಟ್ ಕೂಡ ಜಾಸ್ತಿ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಅಲ್ಲಿ 45,000, 40,000, 38,000 ಎನ್ನು, ಈ ಥರ ಎಲ್ಲ ಇದೆ. ಇಂಡಿಯನ್ ರುಪೀಸಲ್ಲೇ ಇದು 40,000 ಅಂದರೆ 20,000, 25,000 ಆಗುತ್ತೆ ನೋಡಿ ಒಂದೊಂದು ಚಾಕುಗೆ. ಸೊ ಇದು ತುಂಬ ಹೈ ಕ್ವಾಲಿಟಿ ಇರೋದ್ರಿಂದ ಇಷ್ಟು ಕಾಸ್ಟ್ಲಿ ಇರುತ್ತೆ. ಜಪಾನ್ನಲ್ಲಿ ಈ ಸ್ಮಾಲ್ ಗ್ಯಾಸ್ ಸ್ಟವ್ ಕೂಡ ತುಂಬಾ ಫೇಮಸ್ಸು. ಏನಕ್ಕಂದರೆ ಟೇಬಲ್ ಮೇಲೆ ಕುಕ್ ಮಾಡೋಕ್ಕೆ ಈ ಸ್ಮಾಲ್ ಗ್ಯಾಸ್ ಸ್ಟವ್ನ ಯೂಸ್ ಮಾಡ್ತಾರೆ. ಇದನ್ನು ಕ್ಯಾಸ್ಟಲ್ ಗ್ಯಾಸ್ ಸ್ಟವ್ ಅಂತ ಕೂಡ ಕರೀತಾರೆ. ಅಂದರೆ ಇದರಲ್ಲಿ LPG ಸಿಲಿಂಡರ್ ಇರೋದಿಲ್ಲ. ಸ್ಮಾಲ್ದು ಗ್ಯಾಸ್ ಕ್ಯಾನ್ನ ನಾವು ಹಾಕಿ ಯೂಸ್ ಮಾಡ್ಬೋದು. ಆದ್ದರಿಂದ ಇದನ್ನು ನಾವು ಎಲ್ಲಿ ಬೇಕಾದರೂ ಕೂಡ ತೊಗೊಂಡು ಕ್ಯಾರಿ ಮಾಡ್ಬೋದು ಹೊರಗಡೆ, ಪಿಕ್ನಿಕ್ಗೆ ಅಥವಾ ಈ ಥರ. ನೋಡಿ ಇಲ್ಲಿಗೆ ಸ್ಮಾಲ್ ಸಿಲಿಂಡರ್ ಸಿಗುತ್ತೆ ಶಾಪ್ಗಳಲ್ಲಿ. ಅದನ್ನು ತಂದು ಹಾಕ್ಕೊಂಡು ನಾವು ಯೂಸ್ ಮಾಡ್ಬೋದು.
ಮತ್ತು ಎಲ್ಲಿಗೆ ಬೇಕಾದರೂ ಕ್ಯಾರಿ ಕೂಡ ಆರಾಮಾಗಿ ಮಾಡ್ಬೋದು. ತುಂಬ ವೆಯ್ಟ್ಲೆಸ್ ಇರುತ್ತೆ ಫ್ರೆಂಡ್ಸ್. ಹಾಗೆ ಜಪಾನಲ್ಲಿ ಕುಕ್ಕಿಂಗ್ನಲ್ಲಿ ತುಂಬಾ ಎಳ್ಳನ್ನ ಯೂಸ್ ಮಾಡ್ತಾರೆ. ಈ ಸಲಾಡು, ನೂಡಲ್ಸು ಮತ್ತು ರೈಸ್ ಮೇಲೂ ಕೂಡ ಹಾಕ್ಕೊಂಡು ತಿಂತಾರೆ. ಸೊ ಆದ್ದರಿಂದ ಇದು ಅಂದರೆ ಫ್ರೆಶ್ ಆಗಿ ಮಾಡ್ಕೊಳ್ಳೋಕ್ಕೆ ಅಂತ ಇರುವಂಥ ಸ್ಮಾಲ್ ಗ್ರೈಂಡರು, ಎಳ್ಳನ್ನು ಪುಡಿ ಮಾಡ್ಕೊಳ್ಳೋವಂಥದ್ದು. ಹಾಗೆ ಇದು ಎಲೆಕ್ಟ್ರಿಕ್ ಎಗ್ ಬಾಯ್ಲ್ ಮಷೀನು. ಫ್ರೆಂಡ್ಸ್, ಹಾಗೆ ನಾವು ಇಂಡಿಯಾದಲ್ಲಿ ನಾವು ರೈಸ್ ಮಾಡೋದಕ್ಕೆಲ್ಲ ಪ್ರೆಷರ್ ಕುಕ್ಕರ್ನ ಯೂಸ್ ಮಾಡ್ತೀವಿ. ಆದರೆ ಜಪಾನಲ್ಲಿ ಆ ಥರ ಯೂಸ್ ಮಾಡಲ್ಲ. ಇಲ್ಲಿ ಏನಿದ್ರು ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ಯೂಸ್ ಮಾಡ್ತಾರೆ. ಜಪಾನ್ ಮನೆಗಳಲ್ಲಿ ಈ ರೀತಿ ಮಷೀನಲ್ಲಿ ರೈಸ್ ಏನಂತಾರೆ ಎಲೆಕ್ಟ್ರಿಕ್ ಮಷೀನಲ್ಲೇ ರೈಸ್ ಮಾಡೋದು. ಅಂದರೆ ನಮ್ಮ ಇಂಡಿಯಾದಲ್ಲೂ ಕೂಡ ರೈಸ್ ಕುಕ್ಕರ್ ಇದೆ, ಬಟ್ ತುಂಬ ಜನ ಪ್ರೆಷರ್ ಕುಕ್ಕರಲ್ಲೇ ಮಾಡೋದು ಅಲ್ವಾ. ಜಪಾನಲ್ಲಿ ಟಾಯ್ಲೆಟ್ಸ್ ಪ್ರೈಸ್ ಯಾಕೆ ಕಾಸ್ಟ್ಲಿ ಇರುತ್ತೆ ಅಂದರೆ, ಟಾಯ್ಲೆಟ್ ಸೀಟ್ನ ನಾವು ಹೀಟ್ ಮಾಡ್ಕೋಬೋದು. ಏನಕ್ಕೆ ಅಂದರೆ ವಿಂಟರ್ ಟೈಮಲ್ಲಿ ಸಿಕ್ಕಾಬಟ್ಟೆ ಚಳಿ ಇರುತ್ತೆ ಜಪಾನಲ್ಲಂತೂ. ಸೊ ಅಂಥ ವಿಂಟರ್ ಟೈಮಲ್ಲಿ ನಾವು ಸೀಟ್ನ ಹೀಟ್ ಮಾಡ್ಕೊಳ್ಳೋ ಒಂದು ಆಪ್ಷನ್ ಇರುತ್ತೆ. ಹಾಗೆಯೇ ಸೆಲ್ಫ್ ಕ್ಲೀನಿಂಗ್ ಸಿಸ್ಟಮ್ ಆಗಿರ್ಬೋದು, ಹಾಗೆ ಡ್ರೈಯರ್ ಆಪ್ಷನ್ ಕೂಡ ಇರುತ್ತೆ. ಹಾಗೆ ಒಂದೊಂದು ಟಾಯ್ಲೆಟ್ ಅಂತೂ ಆಟೋಮೆಟಿಕಲಿ ಈಗ ಒಂದು ಪರ್ಸನ್ ನಾವು ಈಗ ಒಂದು ಟಾಯ್ಲೆಟ್ ಒಳಗಡೆ ಎಂಟ್ರಿ ಆದ ತಕ್ಷಣ ಒಂದು ಆಟೋಮೆಟಿಕಲಿ ಲಿಡ್ ಏನಿರುತ್ತೆ ಅದು ಆಟೋಮೆಟಿಕಲಿ ಓಪನ್ ಆಗುತ್ತೆ. ಹಾಗೆ ನಾವು ಹೊರಗಡೆ ಬಂದಾಗ ಆಟೋಮೆಟಿಕಲಿ ಕ್ಲೋಸ್ ಆಗುತ್ತೆ. ಸೊ ಈ ಥರ ಎಲ್ಲ ಆಪ್ಷನ್ ಇರುವಂಥ ಟಾಯ್ಲೆಟ್ಸ್ ಎಲ್ಲ ಸಿಗುತ್ತೆ. ಹಾಗೆಯೇ ವಾಟರ್ನ ನಾವು ಟೆಂಪ್ರೇಚರ್ನ ಸೆಟ್ ಮಾಡ್ಕೋಬೋದು, ವಾರ್ಮ್ ಮಾಡ್ಕೋಬೋದು, ಕೂಲ್ ಮಾಡ್ಕೋಬೋದು, ಈ ಥರ ಎಲ್ಲ ಮಾಡ್ಕೊಳ್ಬೋದು. ಹಾಗೆಯೇ ಮ್ಯೂಸಿಕ್ ಆಪ್ಷನ್ ಕೂಡ ಇರುತ್ತೆ. ಮ್ಯೂಸಿಕ್ ಕೂಡ ನಾವು ಪ್ಲೇ ಮಾಡ್ಕೋಬೋದು. ಹಾಗೆ ಈ ವ್ಲಾಗ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದು ನೆಕ್ಸ್ಟ್ ಡೇ ಆಯಿತಾ. ಅಂದರೆ ನಿನ್ನೆ ನಾನು ಹೇಳಿದ್ನಲ್ಲ, ಅದು ಸ್ನೋ ಸ್ವಲ್ಪ ಕಡಿಮೆ ಬೀಳ್ತಾ ಇತ್ತು ಆವಾಗ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಓಪನ್ ಮಾಡಿದ್ರೆ ಡೋರು ಫುಲ್ಲು ಶಾಕು ನಮಗೆ. ಏನಕ್ಕಂದರೆ ಅಷ್ಟೊಂದು ಸ್ನೋ ಬಿದ್ದಿತ್ತು. ಹಾಗಾಗಿ ಜಪಾನಲ್ಲಿ ಅಂದರೆ ಸ್ನೋ ಆಗೋ ಪ್ಲೇಸೇ ಬೇರೆ ಇದೆ ಬೇರೆ, ಬಟ್ ಇಲ್ಲಿ ಎಲ್ಲ ಕಡೆ ಆಲ್ಮೋಸ್ಟ್ ಜಪಾನಲ್ಲಿ ಎಲ್ಲ ಕಡೆನೂ ವರ್ಷದಲ್ಲಿ ಒಂದು ದಿನ ಸ್ನೋ ಆಗುತ್ತಂತೆ. ಸೊ ಈ ವರ್ಷ 2 ಸರಿ ಆಗಿದೆ, ಜಾನ್ವರಿಲೂ ಆಗಿತ್ತು ಮತ್ತು ಸೊ ಇವಾಗ ಕೂಡ ಆಯಿತು. ಇದು ಬಂದು ಇದು ಮೆಟ್ರೋ ಸ್ಟೇಷನ್ನು. ನಮ್ಮ ಮನೆ ತಾಯಿಂದ ಒಂದು 5 ಮಿನಿಟ್ಸ್ ಆಗುತ್ತೆ ಅಷ್ಟೇ. ನೋಡಿ ಸ್ನೋ ಎಲ್ಲ ಗಿಡದ ಮೇಲೆಲ್ಲ ಹೆಂಗೆ ಕೂತೈತೆ ಅಂತ, ಸಖತ್ತಾಗಿ ಕೂತೈತೆ, ಚೆನ್ನಾಗಿ ಕಾಣಿಸ್ತೈತೆ. ಅಷ್ಟೇ ಚಳಿ ಆಗ್ತಾ ಇರುತ್ತೆ ನೋಡಿ. ಜಪಾನಲ್ಲಿ ಈ ವಿಂಟರ್ ಟೈಮಲ್ಲಿ ಎಷ್ಟು ಕೋಲ್ಡ್ ಇರುತ್ತೆ ಅಂದರೆ ಒಂಥರ ಹೀಟರ್ ಇಲ್ಲದೇ ಇರೋದಕ್ಕೆ ಆಗೋದಿಲ್ಲ. ಸೊ ಎಲ್ಲರ ಮನೇಲೂ ಹೀಟರ್ ಇಟ್ಕೊಂಡಿರ್ತಾರೆ. ವಿಂಟರಲ್ಲಂತೂ ಹೀಟರ್ ಇಲ್ಲದವ್ರು ಆಗೋದಿಲ್ಲ, ಅಷ್ಟು ಚಳಿ ಇರುತ್ತೆ. ಏನಕ್ಕೆ ಅಂದರೆ ಕೋಲ್ಡ್ ಅನ್ನೋದು ಒಂದು ಮೈನಸ್ ಲೆವೆಲ್ಗೆ ಹೋಗ್ಬಿಡುತ್ತೆ ಟೆಂಪ್ರೇಚರು. ಸೊ ಹಂಗಾಗಿ ಹೀಟರ್ನ ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿ ಯಾವ್ಯಾವ ರೀತಿ ಹೀಟರ್ ಇರುತ್ತೆ ಅಂತ. ಡಿಫ್ರೆಂಟ್ ಟೈಪ್ಸ್ ಹೀಟರ್ಸ್ ಇದೆ. ಎಲ್ಲರ ಮನೆಯಲ್ಲೂ ಕಂಪಲ್ಸರಿ ಇರ್ತವೆ ಹೀಟರ್ಗಳು. ಏನಕ್ಕಂದರೆ ಅಷ್ಟು ಇರುತ್ತೆ, ಏನಂತಾರಲ್ಲ ಕೋಲ್ಡು ಮೈನಸ್ ಲೆವೆಲ್ಗೆ ಹೋಗ್ಬಿಡುತ್ತೆ. ಇದಂತೂ ನೋಡಿ ನನಗೆ ಶಾಕ್ ಆಯ್ತು. ಬರುತ್ತೆ 2 ಲಕ್ಷ ಎಣ್ಣಂತ ಇದು. 2 ಲಕ್ಷ ಎಣ್ಣಂದರೆ ಇಂಡಿಯನ್ ಮನೇಲಿ 1 ಲಕ್ಷ ಆಗುತ್ತೆ, 1 ಲಕ್ಷ ರೂಪಾಯಿ ಆಗುತ್ತೆ. ಸೊ ಈ ಥರದ್ದೆಲ್ಲ ಇಟ್ಕೊತಾರೆ ಚಳಿ ಟೈಮಲ್ಲಿ ಬೇಕಲ್ಲ. ಸೊ ಅದು ಬಿಟ್ಟರೆ ಇನ್ನೊಂದು ಥರ ಇದೆ, ತೋರಿಸ್ತೀನಿ. ಸೊ ಇದೊಂಥರ ಎಲ್ಲ ಕಡೆ ಹೋಗುತ್ತೆ, ಇದು ಮನೆಯಲ್ಲಿ ಇಟ್ಬಿಟ್ರೆ ಅನಿಸುತ್ತೆ. ಸೊ ಇದೊಂಥರ ಹೀಟರ್ ಇದೆ ನೋಡಿ, ಚೆನ್ನಾಗಿದೆ. ಏನಂತ ಬಿಸಿ ಬಿಸಿ ಗಾಳಿ ಬರುತ್ತೆ. ಸೊ ಈ ಥರ ಎಲ್ಲ ಡಿಫ್ರೆಂಟ್ ಆಫ್ ಹೀಟರ್ಸ್ ಉಂಟು. ಇವು ಚಿಕ್ಕ ಹೀಟ್ರುಗಳು. ಸೊ ನಮ್ಮ ಮನೆ ಇರೋದು ನಾವು ಇಟ್ಕೊಂಡಿರೋದು ಈ ಥರ ಇದೆ ನೋಡಿ, ಇಷ್ಟು ಚಿಕ್ಕದಿದೆ ನಮ್ಮ ಮನೆ ಇರೋದು. ಅಂದರೆ ರೂಮಲ್ಲಿ ಇಟ್ಕೊಂಡಿದ್ದೀವಿ. ಮಾಮೂಲಿ ಹಾಲಲ್ಲಿ ಎ ಸಿಲೇ ಹೀಟರ್ ಆನ್ ಮಾಡ್ಕೊತೀವಿ. ಇನ್ನು ರೂಮಲ್ಲಿ ಈ ಥರ ಪುಟಾಣಿ ಇಟ್ಕೊಂಡಿದ್ದೀವಿ. ಚಿಕ್ಕದು ದೊಡ್ಡದು ಎಲ್ಲ ಥರದ್ದು ಇದೆ. ಜಪಾನಲ್ಲಿ ನಾಯಿಗಳಿಗೆ ಎಷ್ಟು ಪ್ರೀತಿಯಿಂದ ನೋಡ್ಕೋತಾರೆ ಅಂದರೆ, ಅವ್ರು ಹೆಂಗಿರ್ತಾರೆ ನಾವು ಹೆಂಗಿರ್ತೀವಿ ಹಂಗೆ. ಅಂದರೆ ನಮ್ಗೆ ಏನೇನು ಅವಶ್ಯಕತೆ ಇರುತ್ತೆ ಅವು ನಾಯಿಗಳಿಗೂ ಇರಬೇಕು ಅನ್ನೋ ಥರ. ಸೊ ಇಲ್ಲಿ ನಾಯಿನ ಅಷ್ಟು ಕೇರ್ ಮಾಡ್ತಾರೆ. ನಾಯಿಗಳಿಗೂ ಹೀಟರು ಅಂದರೆ ಚಳಿ ಟೈಮಲ್ಲಿ ಅವಕ್ಕೂ ಚಳಿ ಆಗುತ್ತಲ್ಲ, ಇಲ್ಲಿ ಅಷ್ಟು ಚಳಿ ಇರುತ್ತಲ್ಲ.
ಸೊ ಇದನ್ನು ಇಲ್ಲಿ ನಾಯಿಗಳನ್ನ ಬೆಚ್ಚಗೆ ಮಲಗಿಸೋದಂತೆ. ಸೊ ನೋಡಿ ನಾನು ಇದೇನಪ್ಪ ಅಂದ್ಕೊಂಡೆ. ನೋಡಿ ಈ ಥರ ಮಲಗಿಸ್ತಾರೆ, ತೊಗೊತಾರೆ. ಯಪ್ಪ, ನಾಯಿಗಳಿಗೆ ಖರ್ಚು ಮಾಡೋದು ತುಂಬ ಖರ್ಚು ಮಾಡ್ತಾರೆ. ನಾಯಿ, ಬೆಕ್ಕು, ಸೊ ಅವುಗಳು ಮಲಗಿಸೋದು ವಿಂಟರ್ ಟೈಮಲ್ಲಿ ಮಲಗ್ಸೋಕ್ಕೆ. ಹಂಗಲ್ಲ ಐತಿ, ನಾನು ಮಾಡ್ತೀನಿ ನೋಡಿ. ಹಾಂ, ಏನು ಮಾಡೋಕ್ಕೆ ಏನ್ರಿ ಇದು? ಬ್ರೇಕ್ ಎಲ್ಲ ಇರುತ್ತೆ, ಅವನು ಡ್ರೈವಿಂಗ್ ಮಾಡಿದ ಕಾರು. ನಾನೊಂದು ಗಿಂಬಲ್ನ ತೊಗೊಂಡೆ. ಅದು ಲಾಗಿಂಗು ಮತ್ತು ರೀಲ್ ಶೂಟ್ ಮಾಡೋಕ್ಕೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ. ಅಂದರೆ 3 ಆ್ಯಕ್ಸಿಸ್ ಮೋಡ್ ಇರೋದ್ರಿಂದ ವಾಕಿಂಗ್ ಮಾಡ್ತಾ ಇರುವಾಗ ಒಂದು ವಿಡಿಯೋ ಶೂಟ್ ಮಾಡಿದ್ರು ಕೂಡ ಯಾವುದೇ ರೀತಿ ವಿಡಿಯೋ ಶೇಕ್ ಆಗಲ್ಲ. ಇದು ಗಿಂಬಲ್ ಬಂದು DJI Osmo ಮೊಬೈಲ್ 8 ಸ್ಮಾರ್ಟ್ಫೋನ್ ಗಿಂಬಲ್ ಅಂತ. 360 ರೊಟೇಟ್ ಕೂಡ ಆಗುತ್ತೆ, ಹಾಗೆ 3 ಆ್ಯಕ್ಸಿಸ್ ಮೋಡ್ ಕೂಡ ಬರುತ್ತೆ, ಫೇಸ್ ಟ್ರ್ಯಾಕಿಂಗ್ ಕೂಡ ಆಗುತ್ತೆ.